Hello students. Now today we will discuss the calculation of the two important ratios related to admission of partner. Admission of partner ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಎರಡು ಇಂಪಾರ್ಟೆಂಟ್ ರೇಷಿಯೋಸ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಿದೆ. Those two ratios are, one is new profit sharing ratio and the other one is sacrifice ratio. Now let us first take the calculation of new profit sharing ratio. I have here the first case. Okay, the situation is, ಇಲ್ಲಿ situation ಏನಂದ್ರೆ, the problem states the old profit sharing ratio and the share of the new partner. ಅಲ್ಲಿ ಪ್ರಾಬ್ಲಮ್ ಅಲ್ಲಿ ನಿಮಗೆ ಆ ಪಾರ್ಟ್ನರ್ ಇದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿರ್ತಾರೆ ಮತ್ತೆ ನ್ಯೂ ಪಾರ್ಟ್ನರ್ ಇದು ಶೇರ್ ಕೊಟ್ಟಿರ್ತಾರೆ. ಸೊ ಐ ಹ್ಯಾವ್ ಟೇಕನ್ ಹಿಯರ್ ಒನ್ ಪ್ರಾಬ್ಲಮ್. ಎ ಅಂಡ್ ಬಿ ದೇ ಶೇರ್ ದ ಪ್ರಾಫಿಟ್ಸ್ ಅಂಡ್ ಲಾಸಸ್ 1:1. So they were sharing the profits in 1:1. So this is their old profit sharing ratio. Then they agreed to admit C into partnership firm and give him 1/3 share in profit. So the new partner will get, in the new firm, he gets 1/3 share. So calculate the new profit sharing ratio. You have to calculate the new profit sharing ratio. There are two important steps, okay, to solve this problem. I will explain this while solving the problem. Now just see the problem and see how we can solve it. Other problem ನೋಡಿ ಅದು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೋಡುವ ಇಲ್ಲಿ. So you have only the old profit sharing ratio and the share of the new partner. Now to get the new profit sharing ratio ಬೇಕಿದ್ರೆ ಪ್ರತಿ ಒಬ್ಬರದು ನ್ಯೂ ಶೇರ್ ಎಷ್ಟು ಅಂತ ಗೊತ್ತಿದ್ರೆ you can easily write new profit sharing ratio. So ನಾವು ಅದನ್ನು ತಕೊಂಡ್ರೆ see you have C, ಪಾರ್ಟ್ನರ್ ಸಿದು ಶೇರ್ ಗೊತ್ತುಂಟು ನಿಮಗೆ ಆಲ್ರೆಡಿ. ಓಕೆ, ಇಟ್ ಈಸ್ 1/3. ಎ ಮತ್ತು ಬಿ ಯಾ ನ್ಯೂ ಶೇರ್ ನಿಮಗೆ ಗೊತ್ತಿಲ್ಲ. ಓಕೆ, ಸೊ ಯು ನೋ ದ ಶೇರ್ ಆಫ್ ದ ನ್ಯೂ ಪಾರ್ಟ್ನರ್, ಇಟ್ ಈಸ್ 1/3, ಬಟ್ ಯು ಡು ನಾಟ್ ನೋ ದ ನ್ಯೂ ಶೇರ್ ಆಫ್ ಎ ಆ್ಯಂಡ್ ಬಿ. ಓಕೆ, ಸೊ ಫಸ್ಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಕ್ಯಾಲ್ಕುಲೇಷನ್ ಆಫ್ ದ ಶೇರ್ ಆಫ್ ಎ ಆ್ಯಂಡ್ ಬಿ. So how to continue? See, out of the total profit of the firm, they have decided to give 1/3 to C. Firm ಇದು ಟೋಟಲ್ ಪ್ರಾಫಿಟ್ ಅಲ್ಲಿ 1/3 ಅವನಿಗೆ ಕೊಡ್ತಾರೆ. ಸೊ ಏನು ಉಳಿತದೆ ಅವನಿಗೆ ಕೊಟ್ಟು, ದಟ್ ಈಸ್ ಟು ಬಿ ಡಿವೈಡೆಡ್ ಬಿಟ್ವೀನ್ ಎ ಆ್ಯಂಡ್ ಬಿ. ಓಕೆ, ಅವನಿಗೆ ಕೊಟ್ಟು ಏನು ಉಳಿತದೆ ದಟ್ ಹ್ಯಾಸ್ ಟು ಬಿ ಡಿವೈಡೆಡ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಲೆಟ್ us ಯೂಸ್ ದಿಸ್ ಮೆಥಡ್, ಓಕೆ, ಟು ಸಾಲ್ವ್ ದ ಪ್ರಾಬ್ಲಮ್. So to start with, I will take the total profit of the firm as 1. So let the total profit of the firm be 1. So when you take the total profit as 1, ಒಂದು ಅಂತ ತಗೊಳ್ತೇವೆ. ರಿಮೈನಿಂಗ್ ಶೇರ್ ಆಫ್ ದ ಪ್ರಾಫಿಟ್ ಅವೈಲೇಬಲ್ ಟು ಓಲ್ಡ್ ಪಾರ್ಟ್ನರ್ ಎಷ್ಟು ಅಂತ ನೋಡುವ ಈಗ. ಸೊ ಔಟ್ ಆಫ್ 1 ಯು ಆರ್ ಗಿವಿಂಗ್ 1/3. 1/3 ಹೊಸ ಪಾರ್ಟ್ನರಿಗೆ ಕೊಡ್ತೀರಿ. ಸೊ ವಾಟ್ ಐ ಹ್ಯಾವ್ ಟು ಡೂ ಇಸ್ ಟು ಡಿಡಕ್ಟ್ ಟು ನೋ ದ ರಿಮೈನಿಂಗ್. ಓಕೆ, ರಿಮೈನಿಂಗ್ ಎಷ್ಟು ಅಂತ ಗೊತ್ತಾಗಬೇಕಾದ್ರೆ ನಾನು 1 - 1/3 ಮಾಡಬೇಕು. ಸೊ ಇಟ್ ಈಸ್ ಯು ಆರ್ ಡಿಡಕ್ಟಿಂಗ್ ದ ಟೂ ಫ್ರ್ಯಾಕ್ಷನ್ಸ್. ಇಲ್ಲಿ ಎರಡು ಫ್ರ್ಯಾಕ್ಷನನ್ನು ನಾವು ಮೈನಸ್ ಮಾಡ್ತೇವೆ. ಸೊ ಇಲ್ಲಿ ಕಾಮನ್ ಡಿನಾಮಿನೇಟರ್ ಇಸ್ 3 ಹಿಯರ್. ಓಕೆ, ಸೊ ವೆನ್ ಐ ಡಿಡಕ್ಟ್ ಇಟ್, ಇಟ್ ಈಸ್ 1 into what is 3? ಇಟ್ ಇಸ್ 3 ಟು ಬಿ ಮಲ್ಟಿಪ್ಲೈಡ್. ಇಲ್ಲಿ ಮೇಲೆ ಮಲ್ಟಿಪ್ಲೈ ಮಾಡುವಾಗ 3 ಆನ್ಸರ್ ಬರ್ತದೆ. 3 ನೆಕ್ಸ್ಟ್ 3 into what is 3? 3 into 1. ಸೊ ಮೇಲೆ 1 ಇಂದ ಮಲ್ಟಿಪ್ಲೈ ಮಾಡ್ತೇನೆ. ಐ ಗೆಟ್ ದಿಸ್ ಆನ್ಸರ್. ಸೊ 3 - 1, ದಟ್ ಈಸ್ ವಾಟ್ ಐ ಹ್ಯಾವ್ ಟು ಡೂ. ನಾನು ಮಾಡಬೇಕಾದದ್ದು ಐ ಗೆಟ್ 2 ಹಿಯರ್. ಓಕೆ, ಆ್ಯಂಡ್ ಡಿನಾಮಿನೇಟರ್ ಇಸ್ 3. ನೌ ಅಂಡರ್ಸ್ಟ್ಯಾಂಡ್ ವಾಟ್ ಯು ಹ್ಯಾವ್ ಗಾಟ್. ದಿಸ್ ಈಸ್ ದ ರಿಮೈನಿಂಗ್ ಶೇರ್ ಇನ್ ದ ಫರ್ಮ್ ದಟ್ ಈಸ್ ಅವೈಲೇಬಲ್ ಟು ದ ಓಲ್ಡ್ ಪಾರ್ಟ್ನರ್. ಓಲ್ಡ್ ಪಾರ್ಟ್ನರಿಗೆ ಇರುವಂತಹ ಉಳಿದಂತಹ ಶೇರ್ ಇದು. ಓಕೆ, ಸೊ ಈಗ ನೀವೇನು ಮಾಡಬೇಕಾಗಿದೆ ಅಂದರೆ ಎ ಆ್ಯಂಡ್ ಬಿಗೆ ಒಟ್ಟು 2/3 ಉಳಿದಿದೆ. ಇದನ್ನು 2/3 ಎ ಆ್ಯಂಡ್ ಬಿಯ ನಡುವೆ ಹಂಚಿಕೆ ಮಾಡಬೇಕಾಗಿದೆ. ಓಕೆ, ಸೊ ಟು ಗೆಟ್ ದೇರ್ ನ್ಯೂ ಶೇರ್ ಆಫ್ ದ ಪಾರ್ಟ್ನರ್, ಐ ಹ್ಯಾವ್ ದಿಸ್ 2/3. ದಿಸ್ ವಿಲ್ ಹ್ಯಾವ್ ಟು ಬಿ ಡಿವೈಡೆಡ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ವಾಟ್ ಎ ವಿಲ್ ಗೆಟ್ ಆ್ಯಂಡ್ ವಾಟ್ ಬಿ ವಿಲ್ ಗೆಟ್. ಈ 2/3 ಎಗೆ ಎಷ್ಟು ಕೊಡಬೇಕು, ಬಿಗೆ ಎಷ್ಟು ಕೊಡಬೇಕು. So there is a very simple calculation here. See, we do not know actually in what ratio this 2/3 will have to be divided. Our kodlilla, they have not given you this in the problem. So we will assume that
this 2 by 3 will be divided between A and B in their old profit sharing ratio. ಅವರ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಅದನ್ನು ಹಂಚಿಕೆ ಮಾಡಬೇಕು. ಓಕೆ, ಸೊ ದಿಸ್ 2 by 3 okay will have to be divided between A and B in 1:1 ratio. 1:1 ಅಂದರೆ ಹಾಫ್ ವಿಲ್ ಬಿ ಗಿವನ್ ಟು ಎ, ಅದರ ಸರಿ ಅರ್ಧ ಎಗೆ ಹೋಗ್ತದೆ. ಸೊ ಇನ್ನೊಂದು ಅರ್ಧ ಹಾಫ್ ವಿಲ್ ಬಿ ಗಿವನ್ ಟು ಬಿ. ಸೊ ವಾಟ್ ಐ ಹ್ಯಾವ್ ಟು do is half of 2 by 3, okay, A will get. Next, another half of 2 by 3 will be given to B. So when I do this, half of 2 by 3, I should multiply this, right? So a half into 2 by 3, that will give 2 by 6. When I simplify this, I get 1 by 3. So 1 by 3 is the new share of A. Okay, and similar calculation for B, he will get half of 2 by 3. Okay, 2 by 3 do ardha. So avanigu 1 by 3 siktade. So I get here 1 by 3 and 1 by 3. Okay, so this is A do hosa share 1 by 3. B also has a new share of 1 by 3. Okay, so this is the calculation, actual calculation to get the new share of A and new share of B. So next thing is, so I have used the two steps here. First is calculate the remaining share, that is 1 minus the share of the new partner. Then what has remained, ಉಳಿದದ್ದನ್ನು ಈಗ ಓಲ್ಡ್ ಪಾರ್ಟ್ನರ್ನ ನಡುವೆ ನೀವು ಹಂಚಿಕೆ ಮಾಡಬೇಕಾಗ್ತದೆ. ಓಕೆ, ಸೊ ಆ ಎರಡು ಸ್ಟೆಪ್ ಯೂಸ್ ಮಾಡಿ ಐ ಕ್ಯಾನ್ ಈಸಿಲಿ ಗೆಟ್ ದ ಶೇರ್ ಆಫ್ ದ old partners also. Okay, so my answer, what I have got, ಈಗ ಸಿಕ್ಕಿದ ಆನ್ಸರ್, new share of A 1 by 3 ಸಿಕ್ಕಿದೆ, new share of B is 1 by 3. share of C already it is given, ಅಲ್ಲೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಈ ಮೂರು ಶೇರ್, ಓಕೆ, the share of A, B, C, I have it here. Now I can easily write the new profit sharing ratio of A, B, C. It is 1 by 3 is to 1 by 3 is to 1 by 3, nothing but it is or it is 1 is to 1 is to 1. So this is my answer. Thank you.